ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾದಂಥ ರೆಸಿಪಿ ಗುಜರಾತ್ ಸ್ಪೆಷಲ್ ಎಗ್ ಗೊಟಾಲ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ 6 ಮೊಟ್ಟೆ ಮತ್ತು 4 ಈರುಳ್ಳಿ, 4 ಟೊಮೊಟೊ, 5ರಿಂದ 6 ಹಸಿಮೆಣ್ಸಿಕಾಯಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಕೊಂಡು ರೆಡಿ ಇಟ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ತುಂಬ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿದ ನಂತರ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಚಿಕ್ಕದು ಪಾತ್ರೆ ಇಟ್ಟು 3 ಮೊಟ್ಟೆ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು 3 ಮೊಟ್ಟೆನ ಹಾಕಿ ಇದು ಬೇಯ್ತಾ ಇರಲಿ. ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ. ಬೇಯಬೇಕಲ್ಲ ಮೊಟ್ಟೆ, ಅದಕ್ಕೋಸ್ಕರ. ಅದಾದ ನಂತರ ಈಗ ನಾನು ಒಂದು ತವಾನ ಇಟ್ಟು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆನ ಆ್ಯಡ್ ಮಾಡಿ, ನಾನೇನು ಆಗಲೇ ಹಚ್ಕೊಂಡಿದ್ದೆ ಚಿಕ್ಕದು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ 4ರಿಂದ 5 ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಗುಜರಾತಿ ಸ್ಟೈಲ್ ಥರನೇ ಇದೆ, ಅದೇ ಟೇಸ್ಟ್ ಬರುತ್ತೆ. ಇದರ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಗ್ ಗೊಟಾಲ, ಗುಜರಾತಿ ಸ್ಟೈಲ್ ಎಗ್ ಗೊಟಾಲ. ನೋಡಿ, ಈಗ ಏನು ಹಚ್ಕೊಂಡಿದ್ದೆ ನಾನು ಈರುಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಲೈಟ್ ಬ್ರೌನ್ ಕಲರ್ ಬೇಲಿ. ಇದು ಏನಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಜಜ್ಜಿರ್ತಕ್ಕಂಥದ್ದು. ಅದಕ್ಕೆ ಲೈಟಾಗಿ ಒಂದು ಚಿಟಿಕೆವಷ್ಟು ಅರಿಶಿನ ಹಾಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟನ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಬೆಂದಿದೆ, ಈರುಳ್ಳಿನೂ ಬ್ರೌನ್ ಕಲರ್ಗೆ ಬಂದಿದೆ. ಈಗ ನಾವು ಹಚ್ಚಿಟ್ಟಿರ್ತಕ್ಕಂಥ 4 ಟೊಮೊಟೊನ ಚಿಕ್ಕದಾಗಿ ಹಚ್ಕೊಳ್ಳಿ ಆದಷ್ಟು. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ. ಚಪಾತಿ ಜೊತೆಗೆ ತಿಂತಾಯಿದ್ರೆ ಅಬ್ಬಬ್ಬಬ್ಬ ಸ್ವರ್ಗದ ಥರ ಇರುತ್ತೆ. ಇದು ಚಪಾತಿಗೇ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಟೊಮೊಟೊ 50% ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಮನೇಲಿ ಮಾಡಿರ್ತಕ್ಕಂಥ ಮಸಾಲೆ ಧನಿಯಾ ಪೌಡರ್. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ರೈ ಆದಮೇಲೆ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಸ್ಯೋಣ. ಸ್ವಲ್ಪ ನುಣುಪು ಬರೋ ಥರ ಚೆನ್ನಾಗಿ ಮಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಮಸ್ಕೊಂಡು ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅಂದರೆ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ನಾವು ಆಗಲೇ ಏನು ಮೊಟ್ಟೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ತೆಗೆದು ಸುಲಿದು ಆರಿದ ನಂತರ ಇದನ್ನು ತುರಿಬೇಕು. ಅದರೊಳಗಡೆ ಚೆನ್ನಾಗಿ ತುರಿಯೋಣ. ಅದರೊಳಗಡೆ ಕಾಯಿ ಯಾವ ರೀತಿ ತುರಿತೀವಿ ಅದೇ ರೀತಿ ಚೆನ್ನಾಗಿ ತುರಿಬೇಕು. ನೋಡಿ, ಈಗೆಲ್ಲ ತುರಿದಿದ್ದಾಗಿದೆ. ಇದನ್ನು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ನೀವು ತಿಂದರೆ ಮತ್ತೆ ಚಪಾತಿಗೆ ಬೇರೆ ಏನು ಬೇಡ, ಇದೊಂದೇ ಸಾಕು ಅನಿಸುತ್ತೆ. ತಿಂತಾಯಿದ್ರೆ ಚಿಕನ್ ಫ್ಲೇವರ್ ಇರುತ್ತೆ. ಅದಾದ ನಂತರ ಇನ್ನೊಂದು ತವ ಇಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಬಿಟ್ಟು ಹಾಫ್ ಬಾಯ್ಲ್ ಥರ ಬಿಡಬೇಕು. ಇದು ಬೇಯಬಾರ್ದು, ತಿಳ್ಕೊಳ್ಳಿ. ಹಾಫ್ ಬಾಯ್ಲ್ ಥರ ಇರಬೇಕಷ್ಟೇ, ಬಟ್ ಇದು ಬೇಯಬಾರ್ದು. ಬೇಗ ತೆಗೆದು ಬಿಡಬೇಕು. ಇದನ್ನು ಲೈಟಾಗಿ ಜಸ್ಟ್ 10% ಸಮೇತ ಬೇಯಬಾರ್ದು, ಇಷ್ಟಕ್ಕೆ ತೆಗೆದು ಬಿಡಬೇಕು. 3 ಮೊಟ್ಟೆ ಬೇಯಿಸ್ಕೊಂಡಿದ್ವಿ, ಇನ್ನೂ 3 ಮೊಟ್ಟೆ ಈ ಥರ ಹಾಫ್ ಬಾಯ್ಲ್ ಥರ ಹಾಕ್ಕೊಂಡು ಅದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಅದು ಚೆನ್ನಾಗಿ ಹೊಡಿಬೇಕು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಮ್ಮದು ಗುಜರಾತಿ ಸ್ಟೈಲ್ ಎಗ್ ಗೊಟಾಲ ರೆಡಿ ಇದೆ. ಈಗ ಚಪಾತಿ ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ
ಸಾರುಗೆ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಜೊತೆಗೆ ತಿಂತಾ ಇದ್ರೆ ಅಬ್ಬಬ್ಬಬ್ಬಬ್ಬಬ್ಬಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಬಾಯ್.